ಬಡವರ ಮಕ್ಕಳು ಅಂದ್ರೆ ನಿಮಗೆ ಅಷ್ಟು ಕೇವಲವಾಯ್ತಾ? ಅವ್ಯವಸ್ಥೆಯ ಆಗರವಾಗಿದೆ ಸರ್ಕಾರಿ ವಸತಿ ನಿಲಯಗಳು. ಅವ್ಯವಸ್ಥೆಗೆ ಬೇಸತ್ತು ದಿಢೀರಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ ವಿದ್ಯಾರ್ಥಿಗಳು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಸಾಯಿನಗರದಲ್ಲಿರುವಂತಹ ವಸತಿ ನಿಲಯ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರ ವಸತಿ ನಿಲಯ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವಂತಹ ಹಾಸ್ಟೆಲ್ ಇದು. ಕೊಠಡಿ, ಶೌಚಾಲಯ, ಕುಡಿಯುವ ನೀರು ಸಹ ಸ್ವಚ್ಛತೆಯೂ ಇಲ್ಲ ಇಲ್ಲಿ. ಕಲುಷಿತ ನೀರಿನಿಂದಲೇ ಅಡುಗೆ ಮಾಡುವಂತ ಆರೋಪ ಕೂಡ ಇದೆ. ಹುಳು ಇರುವಂತ ಆಹಾರ ಧಾನ್ಯಗಳಿಂದ ಅಡುಗೆ ಮಾಡ್ತಿದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ ಕೂಡ ಇದೆ. ಹಾಸ್ಟೆಲ್ ವಾರ್ಡನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳು. ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳ ಸಮ್ಮುಖದಲ್ಲಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ನೋಡಿ, ಇಲ್ಲಿ ಹಾಸ್ಟೆಲ್ಗಳಲ್ಲಿ ಯಾರು ಇರ್ತಾರೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಲಿ ಅಂತ ಹಾಸ್ಟೆಲ್ ಅನ್ನುವಂಥ ಯೋಜನೆಯನ್ನ ತಂದಿರೋದು. ಆ ಕಾರಣಕ್ಕಾಗಿ ಹಾಸ್ಟೆಲ್ನಲ್ಲಿ ಅದೆಷ್ಟೋ ಬಡ ವಿದ್ಯಾರ್ಥಿಗಳು ಇರ್ತಾರೆ. ಮನೆ, ಕಾಲೇಜು, ಸ್ಕೂಲು ಎಲ್ಲ ತುಂಬ ದೂರ ಇರುತ್ತೆ ಅನ್ನುವಂಥ ಕಾರಣಕ್ಕೆ ಸಕಾಲದಲ್ಲಿ ಎಜುಕೇಷನ್ ಸಿಗಬೇಕು, ಉತ್ತಮ ಕ್ವಾಲಿಟಿಯ ಎಜುಕೇಷನ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ಈ ಹಾಸ್ಟೆಲ್ಗಳ ವ್ಯವಸ್ಥೆ ಆಗಿರೋದು. ಊಟ, ತಿಂಡಿ ಎಲ್ಲವೂ ಕೂಡ ಸಿಗುತ್ತೆ, ಪೌಷ್ಟಿಕಾಂಶ ದೊರಕುತ್ತೆ. ಈ ಕಾರಣಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು, ಅನುದಾನಗಳನ್ನು ಬಿಡುಗಡೆ ಮಾಡೋದು. ಅದೇ ಇಲ್ಲಿ ನೋಡಿ, ಬೇಕಾಬಿಟ್ಟಿ ನಡೆಸ್ಕೊಳ್ಳಾಗ್ತಾ ಇದೆ. ಹಾಗಿದ್ರೆ ಬಡವರು ಮಕ್ಕಳು ಅಂತಂದರೆ ಇಷ್ಟು ನಿರ್ಲಕ್ಷ್ಯನಾ? ಇಲ್ಲಿ ಯಾರಾದರೂ ಶ್ರೀಮಂತರು ಮಕ್ಕಳು ಇದ್ದಿದ್ರೆ ಹಿಂಗೆ ಇರ್ತಾ ಇತ್ತಾ? ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ ಬಯಸುವ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಸೌಕರ್ಯಗಳನ್ನು ಒದಗಿಸುವಲ್ಲಿ ಯಾಕೆ ಫೇಲ್ಯೂರ್ ಆಗ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ. ಇಲ್ಲಿ ನೋಡಿ, ಸರ್ಕಾರ ಪ್ರತಿ ಬಾರಿಯೂ ಕೂಡ ಅನುದಾನಗಳನ್ನು ಬಿಡುಗಡೆ ಮಾಡುತ್ತೆ. ಸಂಬಂಧಪಟ್ಟಲ್ಲಿಗೆ ತಲುಪೋದೇ ಇಲ್ವಾ? ಅಥವಾ ಬರುವಂಥ ದುಡ್ಡನ್ನು ಹೊಡಿತಾರ? ಸ್ವಚ್ಛತೆ ಅನ್ನೋದು ಅಲ್ಲಿ ಮರೀಚಿಕೆ ಆಗೋಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನ ಯಾರಾದರೂ ಸ್ವಚ್ಛತೆ ಅಂತ ಹೇಳ್ತಾರಾ? ಪಾಪ ಈ ಥರದ ಜಾಗದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಾದ್ರೂ ಹೇಗೆ? ಹುಳ ಹಿಡಿದಿರೋ ನೀರನ್ನು ಕುಡಿಯೋಕೆ ಕೊಡ್ತಾರೆ, ಹುಳ ಹಿಡಿದಿರುವಂಥ ಧಾನ್ಯ ದವಸಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಎಷ್ಟು ಕೆಟ್ಟದಾಗಿ ಹಾಸ್ಟೆಲ್ ಇದೆ. ಒಂದು ಮೇಂಟೆನೆನ್ಸ್ ಅನ್ನೋದಕ್ಕಿಲ್ಲ. ಅಲ್ಲಿನ ಬಾತ್ರೂಮು, ಅಲ್ಲಿನ ಟಾಯ್ಲೆಟ್ ರೂಮು, ಅಲ್ಲಿನ ಅಡುಗೆ ಮನೆ ಎಲ್ಲ ಒಂದೇ ಥರ ಇದೆ. ಹೇಗೆ ವಿದ್ಯಾರ್ಥಿಗಳು ಇಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ? ಹೇಗೆ ವಿದ್ಯಾರ್ಥಿಗಳು ಇಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸಾಧ್ಯ ಓದಿಗೆ ಅಂತ? ಆರೋಗ್ಯ ಹದಗೆಡುತ್ತೆ. ಪಾಪ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ, ಓದುವ ವಯಸ್ಸಿನಲ್ಲಿ ತಮಗೆ ಮೂಲಭೂತ ಸೌಕರ್ಯ ಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಇದು ಈ ವ್ಯವಸ್ಥೆಗಾಗುವಂಥ ನಿಜವಾದ ಮುಜುಗರ. ಬಂದು 1 ವರ್ಷ ಆಯ್ತು. ಅಷ್ಟರಲ್ಲಿ ಅದೇ ಸಮಸ್ಯೆ, ಏನಿಲ್ಲ, ಊಟ ಸರಿಯಾಗಲ್ಲ, ಅಷ್ಟಲ್ಲಿ ಊಟ ಕ್ಲೀನ್ ಇಲ್ಲ, ಯಾವಾಗ ನೀಡ್ತಿರಲ್ಲ, ಸರ್ವೆಂಟ್ ಹತ್ರ ಕೆಲಸನೇ ಮಾಡಲ್ಲ. ಊಟ ಅಂದ್ರೆ ಯಾವಾಗ ಬೇಕು ಅವಾಗ, ಒಟ್ಟು ಸರಿನೇ ಆಗಲ್ಲ, ಜಾಸ್ತಿ ಹುಳ ಬರೋದು ಅದೇ ಥರ ಇರುತ್ತೆ ಸರ್. ಅಷ್ಟಲ್ಲಿ ಊಟ ಕ್ಲೀನ್ ಮಾಡಲ್ಲ ಸರ್ ಅವರು. ಇವ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ ವಾರ್ಡನಲ್ಲಿ ಯಾರು ಒಟ್ಟು ಏನಾರು ಕೇಳಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಹಿಂಗೇನು ತಿಳಿತು ಅದನ್ನೇ ಮಾಡಂತಾರೆ. ಸೊಳ್ಳೆ ಅಂತ ಜಗ್ಗಿ ಆಗ್ಯಾವು. ಇವ್ರು ಸರ್ವೆಂಟ್ ಅನ್ನೋ ರೆಸ್ಪಾನ್ಸ್ ಮಾಡಲ್ಲ ರೀ. ಏನಾರು ಮಾಡ್ಯಾರ ನೀವು, ಒಟ್ಟ ರೆಸ್ಪಾನ್ಸ್ ಮಾಡಲ್ಲ ಅವರು. ಇಲ್ಲಿ ಯಾರಿಗಾರು ಏನಾರು ಬರಲಿ, ಜ್ವರ ಬರಲಿ, ಏನಾರು ಬರಲಿ, ಒಟ್ಟು ಯಾರು ರೆಸ್ಪಾನ್ಸೇ ಮಾಡಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಮತ್ತೆ ನಮಗೆ ಒಳ್ಳೆ ದೌರ್ಜನ್ಯ ಮಾಡ್ತಾರೆ ಅವರು. ಅವ್ರ ಮೇಡಮ್ ಚಾಲಕ ವಿದ್ಯಾರ್ಥಿ ದೌರ್ಜನ್ಯ ಮಾಡಕ್ಕೆ ಇಲ್ಲೆಲ್ಲ ವಿದ್ಯಾರ್ಥಿಗಳು ಅದಾರ. ಈಗ ಊಟದಿಷ್ಟ ಅಣ್ಣ, ಇವತ್ತು ತಗೋಬಹುದು, ನಾಳೆ ಇವತ್ತು ಸುಧಾರಿಸಿ ಮಾಡೋಣ. ಈ ಹುಡ್ರ ಮೇಲೆ ಬೇರೆ 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 ಟೆನ್ಷನ್ಗಳ ತಂದು ಹುಡ್ರ ಮೇಲೆ ಹಾಕೋದಿಲ್ಲಿ ಸರಿ ಕಾಣಿಸಲ್ಲ ಅಣ್ಣ. ಈಗ ಸರ್ ಇದ್ರು, ಸರ್ ಏನನ್ನ ಸಮಸ್ಯೆ ಆಯ್ತು ಅಂತ ಫೋನ್ ಹಚ್ಚಿದ್ರೆ, ಇಲ್ಲಪ್ಪ ಹಿಂಗೆ ಬರ್ತನಪ್ಪ, ಇಲ್ಲ ಸುಧಾರಿಸಿರಪ್ಪ ಅಂತ ಹೇಳೋದು ಹೆಂಗಿರ್ತಾಳ. ನನಗೆ ಫೋನ್ ಮಾಡಿರಿ ಅಂದ್ರೆ ಹಿಂಗಣ್ಣ ಸರ್ ರೆಕಾರ್ಡ್ಸ್ ಅದಾವ ಇಲ್ಲೆಲ್ಲ. ಅಡಿಗೆ ಮಾಡ್ತಾರೆ ಅಡಿಗೆ ಮಾಡ್ತಾರೆ ಮೇಡಮ್ ಅಂತ ಫೋನ್ ಮಾಡಿದ್ರೆ ಮಾಡ್ತಪ್ಪ, ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ನಿಮ್ಗೆ ಅಂತ. ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ಸರ್. ಸಂಪಿ ನೀರು ಅಡಿಗೆ ಮಾಡಿದ್ರ ಅವು ನೀರು ತೋರಿಸಿ ಬಾತ್ರೂಮ್ ಒಂದ್ ದಿವಸ ಬಂದು ಕುಂದ್ರ ಅಂತ ಹೇಳ್ರಿ. ಸಿಂಟ್ಯಾಕ್ಸ್ ಎಲ್ಲ ನಾವು ಮುರೆ ಬಡಿದೇವ ಅಂತ, ಕೋತಿ ಮುರೆ ಬಡಿದಿಲ್ಲ ಅಂತ ನಾವು ಮುರೆ ಬಡಿದೇವ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಿಜವಾಗ್ಲೂ ಇಲ್ಲಿನ ಫೋಟೋಗಳನ್ನು, ವಿಡಿಯೋಗಳನ್ನು ಗಮನಿಸ್ತಾ ಇದ್ರೆ ಇಷ್ಟು ಕೆಟ್ಟದಾಗಿ ಒಂದು ಹಾಸ್ಟೆಲ್ ಇರುತ್ತಾ ಅಂತ ಒಂದು ಅನುಮಾನ ಬರುತ್ತೆ. ಸ್ವಚ್ಛತೆ ಅನ್ನೋದು ಇಲ್ಲ, ಯಾವುದೇ ರೀತಿಯಾದಂಥ ಅದು ಬಾತ್ರೂಮು, ಅಡುಗೆ ಮನೆನೋ ಒಂದು ಗೊತ್ತಾಗ್ತಿಲ್ಲ, ಅಷ್ಟು ಕೆಟ್ಟದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಇರೋದಾದ್ರೂ ಹೆಂಗೆ? ಏನು ಹೇಳ್ತಾರೆ ಸಿಬ್ಬಂದಿಗಳು? ಯಾಕೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಅಂತ? ಖಂಡಿತವಾಗ್ಲೂ ಕೂಡ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದು ಎಸ್ಪೆಷಲಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಣಕ್ಕೆ ನಂತರ ಬಹಳಷ್ಟು ಸರ್ಕಾರಗಳು ಅನುದಾನ ಬಿಡುಗಡೆ ಮಾಡುತ್ತೆ. ಮತ್ತೊಂದಿಗೆ ಬಡ ವಿದ್ಯಾರ್ಥಿಗಳಿಗೋಸ್ಕರ
ವಸತಿ ನಿಲಯಗಳನ್ನ ಪ್ರಾರಂಭಿಸಿದ್ರು. ಆದ್ರೆ ಈಗ ವಸತಿ ನಿಲಯಗಳು ಕೆಲವಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಹಾಳು ಕೊಂಪೆ ಆಗಿರುತ್ತೆ. ಏನಂದ್ರೆ ನಾವು ದೃಶ್ಯಗಳು ನೋಡ್ತಾ ಇರೋದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿರುವ ಸಾಯಿನಗರ ಬರುತ್ತೆ. ಸಾಯಿನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಸಂಪೂರ್ಣವಾಗಿ ಅವ್ಯವಸ್ಥಿತ ಆಗರವಾಗಿರುತ್ತೆ. ಏನಂತಂದ್ರೆ ಇಲ್ಲಿ ಕಾಲಿಟ್ರೆ ಸಾಕು ನಿಜವಲ್ಲಿ ಎಲ್ಲಿ ಬಂದಿದ್ದೀವಿ ನಿಜವಾಗ್ಲೂ ತಿಪ್ಪೆಗುಂಟಿಗೆ ಬಂದಿದ್ದೀವಿ ಅಂತ ಹೇಳಿ ಕೂಡ ಅವತ್ತು ಪಾಸ್ ಹೋಗುತ್ತೆ. ಯಾಕಂತಂದ್ರೆ ಅಲ್ಲಿ ಕೊಳಕು ನೀರು ಇರ್ಬೋದು, ಅದರ ಜೊತೆಗೆ ಸ್ವಚ್ಛತೆ ಇಲ್ಲದಂತ ಶೌಚಾಲಯಗಳಿರ್ಬೋದು ಮತ್ತು ಕೊಠಡಿಗಳಿರ್ಬೋದು, ಅದರ ಜೊತೆಗೆ ಕಳಪೆ ಆಹಾರ ಧಾನ್ಯದಿಂದ ಅಡಿಗೆ ಮಾಡ್ತಾ ಇರ್ಬೋದು. ಕಟ್ಟಿದ್ರು ಕೂಡ ಅಂದ್ರೆ ಒಂದ್ ರೀತಿ ನಾವು ಮನೇಲಿದ್ರೆ ಚೆನ್ನಾಗಿತ್ತು, ಗಂಜಿನಾದ್ರೂ ಕುಡಿದು ನಾವು ವಿದ್ಯಾಭ್ಯಾಸ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಬಂದು ಒಂದು ನರಕಯಾತನೆ ಅನುಭವಿಸ್ತಿರ್ತೇವೆ ವಿದ್ಯಾರ್ಥಿಗಳು. ಒಂದು ಅಲ್ಲಿ ಏನಂದ್ರೆ ಒಂದು ಪ್ರತಿಭಟನೆ ತಿಡಿದ ಪ್ರತಿಭಟನೆ ಮಾಡಿ ತಮ್ಮ ಅಳವು ತೋಡ್ಕೊಂಡಿರುವುದು. ಕೆಲವೊಂದಿಷ್ಟು ಅಂದ್ರೆ ಹಾಸ್ಟೆಲ್ ವಾರ್ಡನ್ ಇರುತ್ತೆ ಮತ್ತು ಏನ್ ಇದು ಬರುತ್ತೆ ಆ ಇಲಾಖೆ ಅಂಬೇಡ್ಕರ್ ಒಂದು ಇದು ಬರುತ್ತೆ ಇಲಾಖೆ ಬರುತ್ತೆ, ಇಲಾಖೆ ಅಧಿಕಾರಿಗಳು ಸಹ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಬಹಳಷ್ಟು ದಿನಗಳಿಂದ ಅಂದ್ರೆ ಮೌಖಿಕವಾಗಿ ಹೇಳ್ತಾ ಇದ್ವಿ, ಇಲ್ಲ ಸರಿಪಡಿಸಿ ಬಹಳಷ್ಟು ಇದು ಮೂಲಭೂತ ಸೌಕರ್ಯ ಇಲ್ಲ, ಕೊಳಕು ನೀರಲ್ಲೇ ಅಡಿಗೆ ಮಾಡ್ತಾರೆ, ಅದರಿಂದಾಗಿ ಏನು ಕಳಪೆ ಆಹಾರದಿಂದ ಈ ಅಡಿಗೆ ತಯಾರಿ ಮಾಡ್ತಾರೆ ಮತ್ತು ಸ್ವಚ್ಛತೆ ಇಲ್ಲ, ಈ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ನಾವು ಬಹಳಷ್ಟು ಸಾರಿ ಅಂದ್ರೆ ಮೌಖಿಕವಾಗಿ ಹೇಳಿದ್ವಿ. ಆದ್ರೆ ಸರಿಸುಮಾರು 1 ತಿಂಗಳು ಕಳೆದ್ರು ಸಹ ಯಾವುದೇ ರೀತಿಯಿಂದ ಇಲ್ಲಿ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ದಿಢೀರ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳ್ಕೊಟ್ಟಿದ್ದು. ಸ್ಥಳಕ್ಕೆ ಆಗಮಿಸಿದಂತ ಏನ್ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ ನಿಮ್ಗೆ ಹಣ ಕೊಡುತ್ತೆ, ಎಲ್ಲವನ್ನ ಪೂರೈಕೆ ಮಾಡೋಕೆ ಹಣ ಕೊಡುತ್ತೆ, ಆದ್ರೆ ನಮಗೆ ಈ ರೀತಿ ನರಕ ಯಾತ್ರೆ ತೋರಿಸ್ತಾ ಇರೋದು ಎಷ್ಟು ಸರಿ, ದಯವಿಟ್ಟು ಸರಿಪಡಿಸಿ ಅಂತ ಹೇಳಿ ಹೇಳ್ಕೊಟ್ಟಿರ್ತು. ಈಗಲಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ವಚ್ಛತೆ ಬಗ್ಗೆ ಗಮನಿಸಿದ್ರೆ ಮಾತ್ರ ಬಡ ವಿದ್ಯಾರ್ಥಿಗಳು ಅನುಕೂಲವಾಗಿಲ್ಲ. ಈಗ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಲ್ಲಿನ ಸ್ಥಿತಿಗತಿ ನೋಡಿದ ಮೇಲೆ ಏನು ಹೇಳಿದ್ರು? ಅಂದರೆ ಸರಿ ಮಾಡ್ತೀವಿ ಅನ್ನುವಂಥ ಭರವಸೆ ಆಗಿರ್ಬೋದು, ಅಥವಾ ಟೈಮ್ ಕೇಳಿದ್ದಾಗಿರ್ಬೋದು, ಅಥವಾ ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿರುವಂಥವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡಿದ್ದಾಗಿರ್ಬೋದು, ಈ ಥರದ್ದೇನಾದ್ರು ಆಯ್ತಾ ಹೇಗೆ ಅಂತ? ಸ್ಥಳಕ್ಕೆ ಆಗಮಿಸಿದ ತಾಲೂಕು ಅಧಿಕಾರಿಗಳು ಇನ್ನು ವಾರ್ಡನ್ ವಿರುದ್ಧ ಅಂದ್ರೆ ಅವರು ಕೂಡ ಅಸಮಾಧಾನ ಹೊರ ಹಾಕಿದ್ರು. ತಕ್ಷಣವೇ ಏನಂದ್ರೆ ಇದನ್ನ ಸರಿಪಡಿಸ್ಬೇಕು. 1 ವಾರದಲ್ಲಿ ಸ್ವಚ್ಛತೆ ಇರ್ಬೋದು ಮತ್ತು ಆಹಾರ ಏನಂದ್ರೆ ಏನು ಶುದ್ಧವಾದ ಆಹಾರ ಇರ್ಬೋದು, ಅಥವಾ ಏನಂದ್ರೆ ಮೂಲಭೂತ ಸೌಕರ್ಯ ಏನಾದ್ರೂ ಕೊಡದಿದ್ದ ಪಕ್ಷ ಖಂಡಿತವಲ್ಲೂ ನಿಮ್ಮನ್ನ ಅಮಾನತು ಮಾಡ್ತೀವಿ ಅಂತೇಳಿ ತಾಲೂಕು ಮಟ್ಟದ ಅಧಿಕಾರಿಗಳು ಹೇಳಿರ್ಬೋದು. ಆದ್ರೆ ಕೇವಲ ಮಾತಿಗಷ್ಟೇ ಏನು ಸೀಮಿತವಾಗುತ್ತೋ ಅದು ಇದು ಏನಾದ್ರೂ ಕಾರ್ಯರೂಪಕ್ಕೆ ಬರುತ್ತಾ ನೋಡ್ಬೇಕಾಗಿರುತ್ತೋ. ಆದ್ರೆ ನಿಜವಾಗ್ಲೂ ಕೂಡ ಅಂದ್ರೆ ಅಲ್ಲಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಸರ್ಕಾರಿಯ ಒಂದು ಹಾಸ್ಟೆಲ್ ಅಲ್ಲಿ ನರಕಾತನೆ ಅನುಭವಿಸಿದ್ರೆ ಈಗಾದ್ರೂ ಏನು ಅಧಿಕಾರಿಗಳು ಮಾತು ಕೊಟ್ಟಂತೆ 1 ವಾರದಲ್ಲಿ ಸರಿಪಡಿಸಿದ್ರೆ ಖಂಡಿತಲ್ಲೂ ಕೂಡ ವಿದ್ಯಾರ್ಥಿಗಳ ಕೆಲಸಕ್ಕೆ ಅನುಕೂಲವಾಗುತ್ತೆ. ಒಂದ್ ವೇಳೆ ಏನಾದ್ರೂ ಇದೇ ಮುಂದುವರೆದ್ರೆ ಖಂಡಿತಲ್ಲೂ ಕೂಡ ಇದು ಬಹಳಷ್ಟು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಒಂದ್ಸರಿ ಭೇಟಿ ಕೊಟ್ಟಿದ್ದೀನಿ.